ಕರ್ನಾಟಕದಲ್ಲಿ ಕನ್ನಡನ ಯಾವೊಳೆ ಅವಮಾನ ಮಾಡಿದ್ರು ಅವ್ರಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಗೊತ್ತಿಲ್ಲ ನಾ ಕನ್ನಡ ಮಾತಾಡಲ್ಲ, ಹಿಂದಿ ಇಸ್ ಎ ನ್ಯಾಷನಲ್ ಲ್ಯಾಂಗ್ವೇಜ್ ಈ ಥರ ಹೇಳ್ದಾಗ್ಲೆಲ್ಲ ಕನ್ನಡಿಗರು, ಸ್ವಾಭಿಮಾನ ಕನ್ನಡಿಗರು ಅವ್ರಿಗೆ ತಕ್ಕ ಪಾಠನ ಕಲಿಸಿದ್ದಾರೆ. ಆದರೆ ನೆನ್ನೆ ಬೆಂಗಳೂರಲ್ಲಿ ನಡೆದಂಥ ಘಟನೆ, ಆ ತಂದೆ ತಾಯಿ ಬಂದು ಬೀದಿಲಿ ನಿಂತು ನನ್ನ ಮಗ ಮಾಡಿದ ತಪ್ಪು ಕ್ಷಮಿಸ್ಬಿಡಿ ಅಂತ ಕನ್ನಡಿಗರ ಮುಂದೆ ಬೇಡ್ಕೊಂಡಂಥ ರೀತಿ ತುಂಬ ಮನ ಕಲಕ್ಬಿಡ್ತು ಗುರು. ಅದೇನಕ್ಕೆ ಅಂತಂದರೆ, ಈ ಮಕ್ಳುಗಳು ತಂದೆ ತಾಯಿ ಪಾಠ ಕಲಿಸಿರಲ್ವಾ? ಖಂಡಿತ ಕಲಿಸಿರ್ತಾರೆ. ಆದರೆ ಸೇರೋ ಸಂಘ, ಅದಾದ್ಮೇಲೆ ಅವ್ರುಗಳು ಇನ್ಫ್ಲುಯೆನ್ಸ್ ಮಾಡೋ ರೀತಿ ಐತಲ್ಲ, ಇದು ಸರಿ ಇರಲ್ಲ. ನಾನು ಇನ್ನಾದರೂ ನಮ್ಮ ಕನ್ನಡಿಗರಿಗೆ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಭಾಷೆ ಅದು, ನಮ್ಮ ತಾಯಿ ನಮ್ಮ ತಂದೆ ಹೇಳ್ಕೊಟ್ಟಂಥ ಭಾಷೆ, ಈ ನೆಲದ ಭಾಷೆ, ಇದಕ್ಕೆ ಗೌರವ ಕೊಡೋದು ಕಲ್ತ್ಕೊಳ್ಳಿ. ಇದ್ರ ಜೊತೆ ನಾನು ಕರ್ನಾಟಕದ ಲಾ ಮೇಕರ್ಸ್ಗೆ ಕೇಳೋದಿಷ್ಟೇ, ಕರ್ನಾಟಕದಲ್ಲಿ ಕನ್ನಡನ ಯಾವೊಳೆ ಅವಮಾನ ಮಾಡಿದ್ರು ಅವ್ರಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಇಲ್ಲ ಅಂತಂದರೆ ಈ ಥರ ಘಟನೆಗಳು ಮರುಕಳಿಸ್ತಾ ಇರ್ತವೆ. ದಯವಿಟ್ಟು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡಿಗರಿಗೆ ಮೊದಲ ಆದ್ಯತೆ ಇರಬೇಕು. ಅದನ್ನ ಬಿಟ್ಬಿಟ್ಟು ಆ ಜಾಮಿಂಗ್ ಈ ಜಾಮಿಂಗು, ಅವ್ರು ಹಾಡು ಹೇಳ್ತಾರೆ ಇವ್ರು ಹಾಡು, ಎಷ್ಟು ದಿನ ಅಂತ ಸಹಿಸ್ಕೊಳಕ್ಕಾಯ್ತದೆ ಸ್ವಾಮಿ? ನೀವುಗಳು ಕರೆಕ್ಟಾಗಿ ಲಾ ಪಾಸ್ ಮಾಡಿದ್ರೆ ಇಂಥ ಲೋಫರ್ಸ್ಗಳು ಯಾರೂ ಬಾಲ ಬಿಚ್ಚಲ್ಲ. ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೀನಿ. ಇನ್ನಾದರೂ ಕನ್ನಡದ ಪ್ರಾಮುಖ್ಯತೆ ಎಲ್ಲರಿಗೂ ಗೊತ್ತಾಗಲಿ. ಜೈ ಭುವನೇಶ್ವರಿ.